ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ತಕ್ಷಕ ಹಿಂದೂ ಧರ್ಮ ಮತ್ತು ಬೌದ್ಧ ಧರ್ಮದಲ್ಲಿ ಈ ಹೆಸರು ಒಬ್ಬ ನಾಗರಾಜನಿಗೆ ಸಂಬಂಧಿಸಿತು. ಹಿಂದೂ ಮಹಾಕಾವ್ಯ ಮಹಾಭಾರತದಲ್ಲಿ ತಕ್ಷಕನನ್ನು ಉಲ್ಲೇಖಿಸಲಾಗಿದೆ. ತಕ್ಷಕ ನಾಗಗಳ ರಾಜ ಎಂದು ಬಣ್ಣಿಸಲಾಗಿದೆ. ತಕ್ಷಕನನ್ನ ಕದ್ರುವಿನ ಪುತ್ರರಲ್ಲಿ ಒಬ್ಬನೆಂದು ಹಿಂದೂ ಪುರಾಣಗಳಲ್ಲಿ ಉಲ್ಲೇಖಿಸಿದರೆ, ಚೈನೀಸ್ ಮತ್ತು ಜಪಾನಿ ಪುರಾಣಗಳಲ್ಲಿ ತಕ್ಷಕನನ್ನ 8 ಗ್ರೇಟ್ ಡ್ರ್ಯಾಗನ್ ಕಿಂಗ್ಸ್ ಎಂದು ಕರೆಯಲಾಗುತ್ತೆ. ಅವುಗಳು ಹಾರಬಲ್ಲ ಹಾಗೂ ಅತ್ಯಂತ ವಿಷಕಾರಿ ಹಾವಿನ ಸಂತತಿ ಎಂದು ಉಲ್ಲೇಖಿಸಲಾಗಿದೆ. ತಕ್ಷಕನನ್ನ ನಂದ, ಉಪಾನಂದ, ಸಾಗರ, ವಾಸುಕಿ, ಬಾಲವನ, ಅನವತಪ್ತ ಮತ್ತು ಉತ್ಪಲ ಎಂಬ ಹೆಸರಿನಿಂದ ವರ್ಣಿಸಲಾಗಿದೆ. ತಕ್ಷಕನನ್ನ ನಾಗಗಳ ರಾಜ ಎಂದು ಪುರಾಣ ಕಥೆಗಳು ಉಲ್ಲೇಖಿಸ್ತವೆ. ಪುರಾಣಗಳಲ್ಲಿ ತಕ್ಷಕ ದೇವತೆಗಳ ರಾಜನಾದ ಇಂದ್ರನ ಸ್ನೇಹಿತ. ಹಿಂದೆ ಕುರುಕ್ಷೇತ್ರ ಮತ್ತು ಕಾಂಡವವನ ಅಂದರೆ ಈಗಿನ ದೆಹಲಿಯಲ್ಲಿ ವಾಸಿಸುತ್ತಿದ್ದ. ತಕ್ಷಕ ಮತ್ತು ಅಶ್ವಸೇನ ಇಕ್ಷುಮತಿಯ ದಡದಲ್ಲಿರುವ ಕುರುಕ್ಷೇತ್ರದಲ್ಲಿ ವಾಸಿಸುತ್ತಿದ್ದ ಸಹಚರರಾಗಿದ್ದವರು. ತಕ್ಷಕನ ಕಿರಿಯ ಸಹೋದರ ಶ್ರುತಸೇನನು ಮಹಾದ್ಯುಮ್ನ ಎಂಬ ಪವಿತ್ರ ಸ್ಥಳದಲ್ಲಿ ಸರ್ಪಗಳ ನಾಯಕತ್ವವನ್ನು ಪಡೆಯುವ ಉದ್ದೇಶದಿಂದ ವಾಸವಾಗಿದ್ದ. ಆತ ಕಾಮ್ಯಕದ 4ನೇ ರಾಜ. ಹೀಗೆ ತಕ್ಷಕನ ಕುರಿತಾಗಿ ಪುರಾಣ ಕಥೆಗಳಲ್ಲಿ ಬಹು ವರ್ಣನೀಯವಾದ ಸೊಗಸಾದ ಉಲ್ಲೇಖ ಸಿಗುತ್ತೆ. ಬನ್ನಿ ಹಾಗಿದ್ರೆ ತಕ್ಷಕನ ಕುರಿತಾಗಿ ಇವತ್ತಿನ ಎಪಿಸೋಡ್ನಲ್ಲಿ ತಿಳ್ಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಈಗಾಗಲೇ ಕಾಂಡವವನ ದಹನದ ಕುರಿತಾದ ಎಪಿಸೋಡ್ ನಮ್ಮ ನಂಬಿಕೆಯಲ್ಲಿ ಪ್ರಸಾರವಾಗಿದೆ. ಅದರ ಲಿಂಕನ್ನು ಈ ವಿಡಿಯೋದ ಕೊನೆಯಲ್ಲಿ ಹಾಕಲಾಗಿದೆ. ಯಾರೆಲ್ಲ ಇನ್ನೂ ಈ ವಿಡಿಯೋವನ್ನು ವೀಕ್ಷಿಸಲಿಲ್ಲವೋ ದಯವಿಟ್ಟು ವೀಕ್ಷಿಸಿ. ಸ್ನೇಹಿತರೆ, ಶ್ರೀಮದ್ ಭಾಗವತದ ಪ್ರಕಾರ ತಕ್ಷಕನು ಇಕ್ಷ್ವಾಕು ವಂಶಕ್ಕೆ ಸೇರಿದವನು. ಶ್ರೀರಾಮನ ವಂಶಸ್ಥ. ಅರ್ಜುನನ ಮಗನಾದ ಅಭಿಮನ್ಯುವಿನೊಂದಿಗೆ ಯುದ್ಧದಲ್ಲಿ ಹೋರಾಡಿ ಹತನಾದ ತಕ್ಷಕನ ಮಗನ ಹೆಸರು ಬೃಹತ್ಬಲ. ತಕ್ಷಕನು ಕಾಂಡವ ವನದಲ್ಲಿ ವಾಸಿಸುತ್ತಿದ್ದವನು. ಅವನ ಸಂಬಂಧಿಗಳು ಹಾಗೂ ನೆರೆಯವರೆಂದರೆ ನಾಗಗಳು, ಪಿಶಾಚ, ರಾಕ್ಷಸರು, ದೈತ್ಯರು, ದಾನವರು ಮತ್ತಿತರ ಬುಡಕಟ್ಟುಗಳೊಂದಿಗೆ ತಕ್ಷಕ ವಾಸಿಸುತ್ತಿದ್ದ. ಇಂತಹ ಕಾಂಡವವನ ದಹನದಲ್ಲಿ ಅಗ್ನಿಯ ಆಜ್ಞೆಯ ಮೇರೆಗೆ ಅರ್ಜುನನು ಆ ಕಾಡನ್ನು ಸುಟ್ಟು ಹಾಕಿದ. ಅಲ್ಲಿಂದ ನಾಗಾಧಿಪತಿ ತಕ್ಷಕನು ಕುರುಕ್ಷೇತ್ರಕ್ಕೆ ಹೋದಾಗ ಅಲ್ಲಿ ಅರ್ಜುನ ಇರಲಿಲ್ಲ. ಆದರೆ ತಕ್ಷಕನ ಬಲಿಷ್ಠ ಪುತ್ರ ಅಶ್ವಸೇನ ಅಲ್ಲಿದ್ದ. ಅರ್ಜುನನು ಅಶ್ವಸೇನನ ತಾಯಿಯಾದ ತಕ್ಷಕನ ಹೆಂಡತಿಯನ್ನು ಕೊಂದ. ಆದರೆ ಅಶ್ವಸೇನನು ಅಲ್ಲಿಂದ ತಪ್ಪಿಸಿಕೊಳ್ತಾನೆ. ತನ್ನ ತಾಯಿಯ ವಧೆಯ ಪ್ರತೀಕಾರಕ್ಕಾಗಿ ಅಶ್ವಸೇನನು ಕುರುಕ್ಷೇತ್ರ ಯುದ್ಧದ ಸಮಯದಲ್ಲಿ ಅರ್ಜುನ ಕರ್ಣನೊಂದಿಗೆ ಹೋರಾಡುತ್ತಿದ್ದ ಸಮಯದಲ್ಲಿ ಅರ್ಜುನನ ಮೇಲೆ ಆಕ್ರಮಣ ಮಾಡಿದ. ತಕ್ಷಕನ ಮಗ ಅಶ್ವಸೇನನು ಐರಾವತದ ಜನಾಂಗದಲ್ಲಿ ಜನಿಸಿದವನೆಂದು ಭಾಗವತ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ. ಶಿವನು ತ್ರಿಪುರದ ಪತನದ ಬಗ್ಗೆ ಎಚ್ಚರಿಸಿದ ನಂತರ ಅಲ್ಲಿಗೆ ಬಂದ ರಾಕ್ಷಸ ವಾಸ್ತುಶಿಲ್ಪಿ ಮಯಾಸುರನು ಕಾಂಡವ ವನವನ್ನ ಸುಟ್ಟು ಹಾಕಿದಾಗ ತಕ್ಷಕನ ವಾಸಸ್ಥಾನದಿಂದ ಪಲಾಯನ ಮಾಡಿದನೆಂದು ಉಲ್ಲೇಖಿಸಲಾಗಿದೆ. ಆದರೂ ಕೆಲವು ಕಥೆಗಳ ಉಲ್ಲೇಖದಂತೆ ಆತ ಕೃಷ್ಣನ ಮುಂದೆ ತಲೆಬಾಗಿದ ನಂತರ ಕೃಷ್ಣನೇ ಮಾರ್ಗದರ್ಶನ ನೀಡುತ್ತಾನೆ ಎಂದು ಚಿತ್ರಿಸುತ್ತವೆ. ಆ ಕಥೆಯ ಪ್ರಕಾರ ಪಾಂಡವರು ಒಂದು ಗುಹೆಗೆ ಹೋದಾಗ ಅಲ್ಲಿ ಒಂದು ಪುರಾತನ ನಿಧಿ ಇದ್ದ ಖಜಾನೆ ಸಿಗುತ್ತೆ. ಅದರಲ್ಲಿ ಅತಿ ಶ್ರೇಷ್ಠವಾದ ಗಾಂಡೀವ ಬಿಲ್ಲು ಕೂಡ ಇತ್ತು ಎಂದು ವಿವರಣೆ ಸಿಗುತ್ತೆ. ರಾಜ ಪರೀಕ್ಷಿತನು ತನ್ನ ತಂದೆಯನ್ನು ಅವಮಾನಿಸಿದ ಕಾರಣಕ್ಕಾಗಿ ಋಷಿಯ ಮಗನು ಹಾವು ಕಡಿತದಿಂದ ಸಾಯುವಂತೆ ಶಾಪಗ್ರಸ್ತನಾದ ನಂತರ ತಕ್ಷಕನು ತನ್ನ ಸೇಡನ್ನು ತೀರಿಸಿಕೊಳ್ಳಲು ಬಂದ. ನಾರಾಯಣನನ್ನ ಸ್ತುತಿಸುತ್ತಿದ್ದ ಪರೀಕ್ಷಿತ ಮಹಾರಾಜನನ್ನ ತಕ್ಷಕನು ಬ್ರಾಹ್ಮಣನ ವೇಷದಲ್ಲಿ ಬಂದು ಅರ್ಜುನನ ಮೊಮ್ಮಗನಾದ ಪರೀಕ್ಷಿತನನ್ನ ಕಚ್ಚಿ ವಧಿಸ್ತಾನೆ. ತದನಂತರ ತನ್ನ ತಂದೆಗಾದ ಕ್ರೂರ ಹತ್ಯೆಯ ಪ್ರತೀಕಾರಕ್ಕಾಗಿ ಜನಮೇಜಯನು ಆಚರಿಸಿದ ಯಾಗದಲ್ಲಿ ಮುಂದೆ ಶಪಥವನ್ನು ಕೈಗೊಳ್ತಾನೆ. ಅದೇನೆಂದರೆ ತನ್ನ ತಂದೆಯ ಸಾವಿಗೆ ಕಾರಣರಾದ ನಾಗವಂಶವನ್ನೇ ನಿರ್ವಂಶ ಮಾಡುತ್ತೇನೆಂದು ಶಪಥಗೈತಾನೆ. ಅದಕ್ಕಾಗಿ ಒಂದು ಯಜ್ಞವನ್ನ ಸಿದ್ಧಪಡಿಸ್ತಾನೆ. ಆತ ಆಚರಿಸಿದ ಯಾಗದಲ್ಲಿ ನಾಗ ಸಂತತಿಗಳ ಹತ್ಯಾಕಾಂಡ ಅದೆಂಥದ್ದು ಅನ್ನೋದು ನಿಜಕ್ಕೂ ರೋಚಕ ಅಧ್ಯಾಯವೇ. ಕೆಲವೊಂದು ಕಥೆಗಳ ಪ್ರಕಾರ ತಕ್ಷಕ ಇದೇ ಯಾಗದಲ್ಲಿ ಮಡಿದನೆಂದರೆ, ಮತ್ತೊಂದು ಪುರಾಣ ಕಥೆಗಳು ಆತ ಇಂದ್ರನ ಸಹಾಯ ಬೇಡಿ ಪ್ರಾಣ ಭಿಕ್ಷೆ ನೀಡೆಂದು ಇಂದ್ರನ ಆಸ್ಥಾನದಲ್ಲಿ ಇಂದ್ರನ ಆಸನದ ಕಾಲಿಗೆ ಸುತ್ತಿಕೊಂಡಿದ್ದನಂತೆ. ಕೊನೆಗೆ ಇಂದ್ರಾಯ ತಕ್ಷಕಾಯ ಸ್ವಾಹ ಎಂಬ ಮಂತ್ರೋಚ್ಚಾರ ಮಾಡಿದೊಡನೆಯೇ ಆ ಇಂದ್ರನ ಸಮೇತ ಆ ಸರ್ಪವು ಯಾಗಕ್ಕೆ ಬಲಿಯಾಗುವ ಹಂತ ತಲುಪಿಬಿಡುತ್ತೆ. ದೇವತೆಗಳು ಚಿಂತಾಕ್ರಾಂತರಾಗಿ ಇಂದ್ರನನ್ನ ಹೇಗಾದರೂ ಮಾಡಿ ಉಳಿಸಿಕೊಳ್ಳುವ ಎಲ್ಲಾ ಪ್ರಯತ್ನಗಳು ವಿಫಲವಾಗ್ತವೆ. ಕೊನೆಗೆ ದೇವತೆಗಳು ಇಂದ್ರನನ್ನ ಉಳಿಸಿಕೊಳ್ಳಲು ಆಸ್ತಿಕ ಮುನಿಯೇ ಯೋಗ್ಯನೆಂದು ತಿಳಿದು ಜರಾತ್ಕರುವಿನ ಪತ್ನಿ ಮಾನಸಳನ್ನ ಮಧ್ಯಸ್ಥಿಕೆ ವಹಿಸಲು ವಿನಂತಿಸಿಕೊಳ್ತಾರೆ. ಮಾನಸಳ ಪುತ್ರ ಆಸ್ತಿಕ ಮುನಿಯು ಈ ಸರ್ಪ ಯಜ್ಞವನ್ನು ತಡೆದು ನಾಗಗಳ ವಂಶವನ್ನು ಉಳಿಸುವುದಾಗಿ ಆ ಯಜ್ಞ ನಡೆದ ತಾಣಕ್ಕೆ ತೆರಳುತ್ತಾನೆ. ಅಲ್ಲಿಯ ದ್ವಾರಪಾಲಕರು ಒಳಬಿಡದೆ ಇದ್ದಾಗ ಯಜ್ಞ ಮಂತ್ರವನ್ನ ಅಲ್ಲಿಂದಲೇ ಪಠಣೆ ಮಾಡಲು ಪ್ರಾರಂಭಿಸ್ತಾನೆ.
ಅವರ ಆ ಮಂತ್ರೋಚ್ಚಾರಣೆಯ ಶಕ್ತಿ ಅವರನ್ನ ಭಕ್ತಿ ಪರವಶರನ್ನಾಗಿಸುತ್ತೆ. ಅವರ ವಿದ್ವತ್ತಿಗೆ ಮಾರುಹೋದ ಜನಮೇಜಯನು ಸರ್ಪಯಜ್ಞದ ಉಸ್ತುವಾರಿಯನ್ನ ಆಸ್ತಿಕ ಮಹಾಮುನಿಗೆ ವಹಿಸ್ತಾನೆ. ಜನಮೇಜಯನನ್ನ ಹೊಗಳಿ ಸಂಧಾನಗೊಳಿಸಿ ಸರ್ಪಯಾಗ ಯಜ್ಞ ಉಸ್ತುವಾರಿ ತೆಗೆದುಕೊಂಡು ಆ ಇಂದ್ರನನ್ನ ಮತ್ತು ಸರ್ಪಕುಲವನ್ನ ಕಾಪಾಡ್ತಾನೆ. ನಾಗರ ಸಂತಾನವನ್ನ ರಕ್ಷಿಸಿದ ಆ ಪುಣ್ಯ ದಿನವೇ, ಆ ಪವಿತ್ರ ದಿನವೇ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿ ದಿನ. ಶೇಷವನ್ನ ಪೋಷಿಸುವುದು ಸಾಂಕೇತಿಕವಾಗಿ ಹುತ್ತಕ್ಕೆ ಹಾಲು ಎರೆಯುವುದು ಎಂದರೆ ಪೋಷಿಸುವುದು ಎಂದರ್ಥ. ಸರ್ವನಾಶ ಹೊಂದುತ್ತಿದ್ದ ನಾಗಗಳ ಕುಲವನ್ನ ಪೋಷಿಸಿದ ದಿನಾಚರಣೆ ಅದು. ಅದೇ ಸರ್ಪಕುಲವನ್ನ ಪೂಜಿಸುವ ನಾಗರ ಪಂಚಮಿಯಾಗತ್ತೆ. ಇಲ್ಲಿ ಬಂದಿರುವ ತಕ್ಷಕ, ಜರಾತ್ಕಾರು, ಮಾನಸಾಳ ಸಹೋದರಿ ವಾಸುಕಿ, ಆಸ್ತಿಕ ಎಲ್ಲರೂ ವೈಶ್ವಕರ್ಮಣರು. ವೇದ ಪೂರ್ವ ಕಾಲದಲ್ಲಿ ವಿಶ್ವಕರ್ಮರ ವಂಶದಲ್ಲಿ ನಾಗಾರಾಧನೆ ಸಂಪ್ರದಾಯವಿತ್ತು. ಅದು ಇಂದಿಗೂ ನಡೆದು ಬಂದಿದೆ. ನಾಗಾರಾಧನೆ ಎಂದೊಡನೆ ತಕ್ಷಕ, ಆಸ್ತಿಕ, ಜರತ್ಕಾರು ಮುಂತಾದ ನಾಮಗಳು ಕಂಡುಬರ್ತವೆ. ಈ ನಾಮಗಳೆಲ್ಲ ವಿಶ್ವಕರ್ಮರಿಗೆ ಸೇರಿದವಾಗಿವೆ. ತಕ್ಷ ಒಬ್ಬ ವಿಶ್ವಕರ್ಮ ಸಂಜಾತ. ತಕ್ಷ ಎಂದರೆ ಕೆತ್ತು, ಕಾಷ್ಟ, ಶಿಲ್ಪಿ, ಬಡಿಗ ಎಂಬ ಅರ್ಥ ಬರುತ್ತೆ. ತಕ್ಷಶಿಲೆ ಹೆಸರು ಕೇಳೇ ಇರ್ತೀವಿ ಅಲ್ವಾ? ಅಂದ್ರೆ ನಾಗಶಿಲೆ ಅಥವಾ ನಾಗರಕಲ್ಲು ಎಂದರ್ಥ ಬರುತ್ತೆ. ಮತ್ತೊಂದು ಅರ್ಥ ಅಂದರೆ ದಕ್ಷ ಎಂದು. ದಕ್ಷ ಎಂದರು ವಿಶ್ವಕರ್ಮ ವಂಶೀಯ. ದಕ್ಷ ಪ್ರಜಾಪತಿ, ಇಲ್ಲಿ ಕೂಡ ಪ್ರಜಾಪತಿ ಎಂದರೆ ವಿಶ್ವಕರ್ಮ. ಏಕೆಂದರೆ ವಿಶ್ವಕರ್ಮರಲ್ಲಿ ಇಂದಿಗೂ ಆ ಆಚರಣೆಗಳಿವೆ. ಆ ಆಚರಣೆಗಳನ್ನ ಜೀವಂತವಿಡುವ ಕಾರಣಕ್ಕಾಗಿ ಈ ನಾಗರ ಹೆಸರನ್ನ ಅತಿ ಹೆಚ್ಚು ಬಳಕೆ ಮಾಡಲಾಗುತ್ತೆ. ಎರಡನೇ ಬುದ್ಧ ಎಂದೇ ಖ್ಯಾತರಾದ ನಾಗಾರ್ಜುನಾಚಾರ್ಯರು ಒಬ್ಬ ಪ್ರಸಿದ್ಧ ಶಿಲ್ಪಿ. ಅವರ ನೈಪುಣ್ಯತೆಯನ್ನ ಅಜಂತ ಗುಹೆಗಳ ಅದ್ಭುತ ಕೆತ್ತನೆಯಿಂದ ತಿಳಿಯಬಹುದು. ಅವರು ಬೌದ್ಧ ಧರ್ಮ ಸ್ವೀಕರಿಸುವ ಮುಂಚೆ ಮಹಾನ್ ಶಿಲ್ಪಿಗಳಾಗಿದ್ದವರು ಮತ್ತು ವಿಶ್ವಕರ್ಮರಾಗಿದ್ದವರು. ಅದೇ ರೀತಿ ಬಸವಣ್ಣನ ಸಹೋದರಿ ಮತ್ತು ಚನ್ನಬಸವಣ್ಣನ ತಾಯಿ ಅಕ್ಕ ನಾಗಮ್ಮ. ಅದೇ ರೀತಿ ಶ್ರೀ ಜಗದ್ಗುರು ಮೌನೇಶ್ವರರ ಮಾತಾಪಿತರು ಶೇಷಮ್ಮ ಮತ್ತು ಶೇಷಾಚಾರ್ಯ. ಹೀಗಾಗಿ ವಿಶ್ವಕರ್ಮರಲ್ಲಿ ನಾಗರಾಜ ಮತ್ತು ನಾಗಮ್ಮ, ಶೇಷಮ್ಮ, ಶೇಷಾಚಾರ್ಯ ಸಾಮಾನ್ಯವಾದ ಹೆಸರನ್ನ ಇಟ್ಟುಕೊಳ್ಳುವ ಸಂಪ್ರದಾಯವಿದೆ. ಅದಕ್ಕೆ ಸಾಕ್ಷಿ ಎಂಬಂತೆ ವೈಶ್ವಕರ್ಮಣರಲ್ಲೂ ನಾಗನ ಹೆಸರನ್ನ ಸಾಮಾನ್ಯವಾಗಿ ಕರೆಯಲಾಗುತ್ತೆ. ಕ್ರಿಸ್ತಪೂರ್ವದಲ್ಲಿ ಆಗಿ ಹೋದ ಮಹೋನ್ನತ ಶಿಲ್ಪಿ ನಾಗಾರ್ಜುನಾಚಾರ್ಯರು ನಂತರದಲ್ಲಿ ಅನೇಕ ಮಹಾಮಾನ್ವಿತ ವ್ಯಕ್ತಿಗಳನ್ನ ಆ ಹೆಸರಿನಿಂದ ಗುರುತಿಸಲಾಗುತ್ತೆ. ಹೀಗೆ ತಕ್ಷಕನೆಂದರೆ ನಾಗಕುಲದವನು, ನಾಗಕುಲವೆಂದರೆ ಮಾನವ ಕುಲಕ್ಕೆ ಸೇರಿದವರೇ ಆಗಿರುತ್ತಾರೆ. ಇಂದಿಗೂ ತಕ್ಷಕನ ಕತೆ ಕೇಳಿದರೆ ಅದೊಂದು ವಿಸ್ಮಯ ಲೋಕದ ಅನಾವರಣ ಮಾಡುವುದರಲ್ಲಿ ಎರಡೂ ಮತ್ತಿಲ್ಲ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.